ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗೈತೆ ಯಾಕೆ ಚೆನ್ನಾಗಿಲ್ಲ ಮಾಡ್ಬಿಟ್ಟಿದ್ಯಾ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ, ನಾನು ಹೇರ್ ಕಲರಿಂಗ್ ಮಾಡಿಸೋಣ ಅಂತ ಬಂದಿದ್ದೆ. ಸೊ ಏರ್ ಕಲರಿಂಗ್ ಮಾಡಿಸಿದ್ರೆ ಹೇಗೆ ಕಾಣುತ್ತೆ ನನ್ನ ಕೂದಲು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಏರ್ ಕಲರಿಂಗ್ ಮಾಡಿಸೋಣ ಅಂತ ಬಂದಿದ್ದೆ. ಹಾಗೆಯೇ ತುಂಬ ದಿನ ಅಂದರೆ ತುಂಬ ಸಲ ಶೂಟ್ಸ್ ಎಲ್ಲ ಹೋಗ್ತಿರ್ತೀನಲ್ಲ, ಹೇರೆಲ್ಲ ಫುಲ್ಲು ಡ್ಯಾಮೇಜ್ ಆಗಿತ್ತು. ಹಾಗೆ ಹೇರ್ ಸ್ಪಾ ಮಾಡಿಸ್ಕೊಂಡು ಫೇಶಿಯಲ್ ಮಾಡಿಸೋಣ ಅಂತ ಶೃಂಗಾರ್ ಫ್ಯಾಮಿಲಿ ಸಲೂನ್ಗೆ ಬಂದಿದ್ದೆ. ಸೊ ಲಾಸ್ಟಲ್ಲಿ ಹೇಗೆ ಕಾಣ್ತೀನಿ ಅಂತ ಹೇಳಿ ಆಯಿತಾ. ನಾನು ಯೋಚನೆ ಮಾಡ್ತಿದ್ದೆ, ಮನೇಲಿ ಏನಂತಾರೆ, ನಾನು ಏರ್ ಕಲರಿಂಗ್ ಫಸ್ಟ್ ಟೈಮ್ ಮಾಡಿಸ್ತಿರೋದು ಅಲ್ವಾ, ಸೊ ಏನಂತಾರೆ ಅಪ್ಪ ಅಮ್ಮ ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಇಲ್ಲಿರೋ ಸ್ಟಾಫ್ಗಳಂತೂ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಕಾಲ ಕಳೀತಿದ್ದೆ. ಒಂದು 2-3 ಅವರ್ಸ್ ಆಯಿತು ಅನಿಸುತ್ತೆ ಕಲರಿಂಗ್ಗೆ. ಇನ್ನೂ ಬೇಗನೆ ಆಯಿತು ಅನಿಸುತ್ತೆ. ಎಲ್ಲನೂ ಸೇರಿ ಫೇಶಿಯಲ್, ಹೇರ್ ಸ್ಪಾ, ಕಲರಿಂಗ್ ಎಲ್ಲ ಸೇರಿ ಒಂದು 3-4 ಅವರ್ಸ್ ಆಯಿತು. ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ನನ್ನ ಜೊತೆ. ಅವರು ಸ್ಟಾಫ್ಗಳೆಲ್ಲ ಫ್ರೆಂಡ್ಲಿ ಆಗಿದ್ದರು. ಸೊ ಹಂಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ದೆ. ನಾನು ಜಾಸ್ತಿ ಸಲೂನ್ಸ್ಗೆಲ್ಲ ಹೋಗೋದೇ ಇಲ್ಲ. ಅಂದರೆ ಹೇರ್ ಸ್ಪಾ ಮಾಡಿಸ್ಕೋಬೇಕು ಆ ಥರ ಎಲ್ಲ ನಾನು ಏನು ಮೇಂಟೇನೇ ಮಾಡಲ್ಲ. ಫಸ್ಟ್ ಟೈಮ್ ನಾನು ಅದೇ ಹೇರ್ ಸ್ಪಾ ಮಾಡಿಸ್ತಿರೋದು. ಆ್ಯಂಡ್ ಸೆಕೆಂಡ್ ಟೈಮ್ ಅನಿಸುತ್ತೆ, ಸೆಕೆಂಡ್ ಟೈಮ್ ನಾನು ಹೇರ್ ಸ್ಪಾ ಮಾಡಿಸ್ತಿರೋದು. ಕಲರಿಂಗ್ ಕೂಡ ಸೆಕೆಂಡ್ ಟೈಮ್. ಬಟ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಫುಲ್ಲು ಲೈಟಾಗಿ ಹೇರ್ ಕಲರ್ ಮಾಡಿಸಿದ್ದೆ. ಬಟ್ ಇದು ಸ್ವಲ್ಪ ಡಾರ್ಕಾಗಿ ಕಲರಿಂಗ್ ಮಾಡಿಸ್ತಾ ಇದ್ದಿದ್ದು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಅಂದರೆ ಇವಾಗ ಲೈಕ್ ಮೇಕಪ್ ಆರ್ಟಿಸ್ಟ್ ಆ ಥರ ಎಲ್ಲ ಹೇಳ್ತಾಯಿದ್ರು, ಅವೆಲ್ಲ ಮೇಂಟೈನ್ ಮಾಡಬೇಕು, ಹೇರ್ ಕೇರ್ ಮಾಡಬೇಕು, ಹಾಗೆ ಆ ಥರ ಫೇಶಿಯಲ್ ಎಲ್ಲ ಮಾಡಿಸ್ತಿರ್ಬೇಕು ಆ ಥರ ಹೇಳ್ತಾಯಿದ್ರು. ಸೊ ನಾನು ಫಸ್ಟ್ ಟೈಮ್ ನಾನು ಫೇಶಿಯಲ್ ಮಾಡಿಸಿದ್ದು ಹೇಳ್ಬೇಕಂದ್ರೆ, ಫಸ್ಟ್ ಟೈಮ್ ನಾನು ಫೇಶಿಯಲ್ ಮಾಡಿಸಿದ್ದು. ಆ್ಯಂಡ್ ನಾನು ಬರೀ ಐಬ್ರೋ ಮಾಡ್ಸೋಕ್ಕೆ ಮಾತ್ರ ನಾನು ಹೋಗೋದು ಪಾರ್ಲರ್ಗೆ. ಆ್ಯಂಡ್ ಇದು ಸೆಕೆಂಡ್ ಟೈಮ್ ಸಲೂನ್ಗೆ ಹೋಗಿದ್ದು. ಫಸ್ಟ್ ಹೋಗಿದ್ದು ನಾನು ಗ್ಲಾಮ್ ವರ್ಲ್ಡ್ ಸಲೂನ್ಗೆ ಹೋಗಿದ್ದು. ಅದಾದಮೇಲೆ ಶೃಂಗಾರ್ ಫ್ಯಾಮಿಲಿ ಸಲೂನ್ಗೆ ಬಂದಿದ್ದು. ಒನ್ ಸೈಡ್ ಹೇರ್ ಕಲರಿಂಗ್ ಆಗಿದೆ ಇವಾಗ ಆಲ್ರೆಡಿ. ಇನ್ನು 3 ಸ್ಟೆಪ್ ಮಾಡಬೇಕು. ಸೊ ಫೈನಲಾಗಿ ಹೇಗೆ ಬರುತ್ತೆ ನೋಡಿ. ಹಾಗೆಯೇ ಹೇರ್ ವಾಶ್ ಮಾಡಿದ್ರು. ಅಂದರೆ ಹೇರ್ ಕಲರಿಂಗ್ ಆದಮೇಲೆ ಹೇರ್ ವಾಶ್ ಮಾಡಿ ಅದಾದಮೇಲೆ ಹೇರ್ ಸ್ಪಾ ಮಾಡಿದ್ದು. ನಾನಂತೂ 15 ಡೇಸ್ಗೆ ಒಂದು ಸಲ ಹೇರ್ ಸ್ಪಾ ಮಾಡಿಸ್ತೀನಿ. ಯಾಕಂದರೆ ಇವಾಗ ಹೇರ್ ಸ್ಟೈಲು ಈ ಥರ ಮೇಕಪ್ ಎಲ್ಲ ಮಾಡಿದಾಗ ನಾವು ಕೇರ್ ಮಾಡಬೇಕಲ್ವಾ. ಇವಾಗ ಹೇರು ಎಷ್ಟು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಎಷ್ಟೊಂದು ಆಗುತ್ತೆ ಹೇರ್ ಡ್ಯಾಮೇಜ್ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ 15 ಡೇಸ್ಗೆ ಒಂದು ಸಲ ಮಾಡ್ತೀನಿ. ಫೇಶಿಯಲ್ ಕೂಡ ಅಷ್ಟೇ 15 ಡೇಸ್ಗೆ ಒಂದು ಸಲ ಮಾಡಿಸ್ತೀನಿ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ನಮ್ಮಮ್ಮ ಮತ್ತು ನಮ್ಮಪ್ಪ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಚೆನ್ನಾಗಿಲ್ಲ ಚೆನ್ನಾಗೈತೆ ಯಾಕೆ ಮಾಡ್ಬಿಟ್ಟಿದ್ಯಾ ಹೆಂಗಿದೆಪ್ಪ ಹೇರ್ ಕಲರು? ಚೆನ್ನಾಗಿದೆ, ಸೂಪರ್. ಹೌದಾ, ಅಜ್ಜಿ ತರ ಕಾಣ್ತೇನಾ? ಹೌದಾ, ಚೆನ್ನಾಗಿದೆ. ಹೆಂಗಿದೆ ಹೇಳಮ್ಮ ಹೇರ್ ಕಲರು? ಸೂಪರ್. ಏನ್ ಇಷ್ಟ ಚಿಕ್ಕದಾಗಿ ಮಾಡಿಸ್ಬಿಟ್ಟಿದ್ಯಲ್ಲ? ಏನ್ ಇಷ್ಟ ಚಿಕ್ಕದಾಗಿ ಮಾಡಿಸ್ಬಿಟ್ಟಿದ್ಯಲ್ಲ? ಚಿಕ್ಕದಾಗ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಚೆನ್ನಾಗಿ ನಿಜ ಹೇಳು. ಚಿಕ್ಕದಾಗಿ ಯಾಕೆ ಮಾಡಿಸಿದ್ಯಾ? ಚಿಕ್ಕದಾಗಿ ಎಲ್ಲಿದೆ, ದೊಡ್ಡದಾಗಿರೋದು ಉದ್ದ. ನಮ್ಮ ಅಪ್ಪ ಚೆನ್ನಾಗಿದೆ ಅಂತ ಅಂದ್ರು. ಚೆನ್ನಾಗಿತ್ತೆ ತಾನೆ? ಪರ್ಫೆಕ್ಟಾ?
ಏನಮ್ಮ ನಿನ್ಗೆ ನೀನ್ ಚಿಕ್ಕದಾಗಿ ಮಾಡ್ಸಿದೀಯಾ ಕೂದಲೆಲ್ಲ? ಚಿಕ್ಕದಾಗಿಲ್ಲ, ಕರೆಕ್ಟಾಗಿ ಉದ್ದನೇ ಇರೋದು. ಇಲ್ಲ ಚಿಕ್ಕದಾಗಿ ಮಾಡ್ಸಿದೀಯ, ಯಾಕೆ ಕಟ್ ಮಾಡಿಸ್ದೆ? ಸೊ ನೋಡಿದ್ರ ನನ್ನ ಹೇರ್ ಕಲರ್ ಹೇಗ್ ಕಾಣ್ತಿದೆ? ಚೆನ್ನಾಗಿ ಕಾಣ್ತಿದೆ ಅಲ್ಲ? ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಷ್ಟೇ. ನನ್ನ ಹೇರ್ ಕಲರಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.